ಕೇಂದ್ರ ಬಸ್ ನಿಲ್ದಾಣ ಬೆಳಗಾವಿಯಲ್ಲಿದ್ದೀವಿ. ಸೊ ನಮ್ಮ ಸಹೋದರ ಇಲ್ಲಿ ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ. ಸೊ ಇವತ್ತು ಅವರಿಗೆ ಆ್ಯಕ್ಚುಲಿ ಕೊನೆಯ ದಿನ ಇದೆ ಇಲ್ಲಿ ನಾಳೆ. ಸೊ ಆ ನಿವೃತ್ತಿ ಕಾರ್ಯಕ್ರಮದ ಅಂಗವಾಗಿ ನಾವು ಕೇಂದ್ರ ಬಸ್ ನಿಲ್ದಾಣ ಬೆಳಗಾವಿಯಲ್ಲಿ ಇದ್ದೀವಿ ಅವರನ್ನು ಮಾತಾಡಿಸಲಿಕ್ಕೆ. ಸಹೋದರರು ಇವತ್ತು ನಾವು ನಿಮ್ಮ ಜೊತೆಗೆ ಬಂದಿದ್ದೀವಿ ಭೇಟಿಯಾಗಲಿಕ್ಕೆ. ಸೊ ನೀವು ನಿಮ್ಮ ಸೇವಾ ಪಯಣದ ಕೊನೆಯ ಹಂತದಲ್ಲಿ ಇದ್ದೀರಾ? ಸೊ ಇವಾಗ ಬರುವ ಶನಿವಾರ ನಿವೃತ್ತಿ ಆಗ್ತಾ ಇದ್ದೀರಾ? 31ನೇ ತಾರೀಕು. ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದೀರಾ? 34 ವರ್ಷ. 34 ವರ್ಷ ಸರ್ವಿಸ್ ಮಾಡಿದ್ದೀರಾ. ನೀವು 89ರಲ್ಲಿ ಕರ್ತವ್ಯಕ್ಕೆ ಹಾಜರಾಗಿದ್ದೀರಾ. ಸೊ ಭಾಳ ದೊಡ್ಡ ಸಾಧನೆ ನೀವು ಮಾಡಿದ್ದೀರಾ ಸರ್ವಿಸಲ್ಲಿ. ಎಲ್ಲ ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ. ಆಮೇಲೆ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು ನಿಮ್ಮ ಎಲ್ಲ ಪ್ರಯಾಣಿಕರಿಗೆ? ಜನರಿಗೆ ನಾನು ಅವರಿಗೆ ಸರಿಯಾದ ಸಮಯಕ್ಕೆ ಯಾವ ಗಾಡಿ ಬರ್ತದೆ ಅಂತ ಹೇಳ್ತೀನಿ. ಮತ್ತು ವೃದ್ಧರಿಗೆ ನಾನು ಕೈ ಹಿಡಿದು ಹಾಕಿಸ್ತೀನಿ. ಮತ್ತು ಎಲ್ಲರೂ ಅನ್ಯೋನ್ಯದಿಂದ ಮಾತಾಡಿ ಅವರಿಗೆ ಸಹಕಾರ ಕೊಡ್ತೀನಿ. ಸರ್ ಒಳ್ಳೆ ವ್ಯಕ್ತಿ ಸರ್. ಯಾರು ಜಗಳ ಪಗಳ ಏನಿಲ್ಲ, ಒಳ್ಳೆ ವ್ಯಕ್ತಿ. ನಾವು ಏನಾರ ಒಂದು ಸ್ವಲ್ಪ ಅಂದ್ರೆ ಸತ್ಯ ಒಂದು ಸ್ವಲ್ಪ ತಂದೆ ಟೈಪು ನಾವು ತಂದಿದ್ದವ್ರು ಯಾವ ಟೈಪ್ ಹೇಳ್ತಾರೆ ಆ ಟೈಪ್ ನಮಗೆಲ್ಲ ಹೇಳ್ತಿರ್ತಾರೆ ಸರ್. ನಾವು ಇವ್ರ ಸಿಂಗರ್ಗಿಂತ ಇವ್ರು ಭಾರಿ ಆಗ್ತದೆ. ಆದ್ರೆ ಅವರಿಗೆ ಆ ಪ್ರೋತ್ಸಾಹ ಕೊಡೋರು ಯಾರು ಸ್ಟೇಜ್ ಸಿಕ್ಕಿಲ್ಲ. ಎಲ್ಲರೂ ನಾತಿಗೆ ಬರ್ದಾಡ್ತಾರೆ ಕರೆ, ಆದ್ರೆ ಅವರಿಗೆ ಅಂಥ ಸ್ಟೇಜ್ ಸಿಕ್ಕಿಲ್ಲ. ಮಾಡಲಿ ಕರೆ. ಆದರೆ ಇದ್ದಾಗ ಅವ್ರಿಗೆ ಭಾಳ ಕಡಿಮೆ, ಅವ್ರ ಡಿಪಾರ್ಟ್ಮೆಂಟ್ನಾಗ ಇದ್ದಾಗ ನಾವು ಭಾಳ ಕಡಿಮೆ ಅಲ್ಲ ಅವ್ರಿಗೆ ನಾವು ಕಡಿಮೆ. ಆದ್ರೆ ಅವ್ರು ಗಂಟೆ ತಗೋತಂದ್ರೆ ಈಗ ನಮ್ಗೆ ಮನಸ್ಸಿಗೆ ಸ್ವಲ್ಪ ಬರ್ತದೆ. ಎಲ್ಲ ವರ್ಗದ ಕಾರ್ಮಿಕ ಗೆಳೆಯರನ್ನು ಮತ್ತು ಈ 3 ಕಾರ್ಮಿಕರ ಕುಟುಂಬದ ಎಲ್ಲ ಸದಸ್ಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಎಂ.ಎ. ಮುಲ್ಲಾ ಮತ್ತು ಎ.ಕೆ. ಸಾಂಗ್ಲಿ, ಪಿ. ಯರ್ಮಡಿ ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಅವರಿಗೆ ಇಷ್ಟೊಂದು ಕಷ್ಟ ಅಂತ ಹೇಳಿದ್ರೆ ಅವರಿಗೆ ಒಬ್ಬ ಮಗ ಅಂಗವೈಕಲ್ಯದಿಂದ ಬಳಲ್ತಾ ಇದ್ದಾರೆ. ಆ ಒಂದು ಮಗುವನ್ನ ತಮ್ಮ ಸೇವೆಯೊಂದಿಗೆ ನಿರಂತರವಾದಂತಹ ಸಂಸ್ಥೆಯ ಸೇವೆಯೊಂದಿಗೆ ಆ ಒಂದು ಮಗುವಿನ ಪಾಲನೆ ಪೋಷಣೆ ಮಾಡಿಕೊಳ್ತಾ ಇವತ್ತು ಸಂಸ್ಥೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸವನ್ನು ನಿರ್ವಹಿಸಿ ನಿವೃತ್ತಿ ಆಗ್ತಾರೆ.
ಅದೇ ರೀತಿ ರಫಿ ಎಮ್ಮಳಿಯೂ ಕೂಡ ಯಾವುದೇ ಸಮಾಜದ ವರ್ಗದ ಜೊತೆಗೆ ಏಳು ಧ್ವನಿಯಲ್ಲಿ ಅಥವಾ ಅಧಿಕಾರಿಗಳೊಂದಿಗೆ ಏಳು ಧ್ವನಿಯಲ್ಲಿ ಮಾತನಾಡದೆ ಅತ್ಯಂತ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದಾರೆ ಮತ್ತು ಸಾರ್ವಜನಿಕರೊಂದಿಗೆ ಸೌಜನ್ಯಯುತವಾಗಿ ವರ್ತಿಸ್ತಾ ತಮ್ಮ ಸೇವೆಯೊಂದಿಗೆ ಇವತ್ತು ನಿವೃತ್ತಿ ಆಗ್ತಾ ಇದೆ. ಈ ಒಂದು 3 ಜನರನ್ನ ಮತ್ತೊಮ್ಮೆ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಕಾರ್ಮಿಕ ವರ್ಗದವರಿಗೆ ನನ್ನ ಅನಂತ ನಮಸ್ಕಾರಗಳು. ಅದೇ ರೀತಿಯಾಗಿ ನನ್ನ ಘಟಕ ವ್ಯವಸ್ಥಾಪಕರಾದಂಥ ಸುದೀರ್ಘವರಿಗೆ ನನ್ನ ಅನಂತ ನಮಸ್ಕಾರಗಳು. ಹಾಗೂ ಅದೇ ರೀತಿಯಾಗಿ ನನ್ನ ಕಾರ್ಮಿಕರ ಹಿತೈಷಿಗಳಾದಂಥ ಅವರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳು. ಹಾಗೂ ನನ್ನ ಆತ್ಮೀಯ ಸಹೋದರರಾದಂಥ ಕಸ್ಟಮ್ಸ್ ಅಂಡ್ ಸೆಂಟ್ರಲ್ ಎಕ್ಸೈಜಲ್ಲಿ ಸೇವೆ ಸಲ್ಲಿಸಿರುವಂಥ ನಮ್ಮ ಆತ್ಮೀಯ ಸಹೋದರ ಅಂತ ಸುರೇಶ್ ಸಾಂಗ್ಲಿ ಅವರಿಗೆ ಒಂದು ಅನಂತ ನಮಸ್ಕಾರಗಳು ಸಲ್ಲಿಸಿ, ನಾನು ನನ್ನ ನೀಡಿರುವಂತಹ KSRTC ಸಂಸ್ಥೆಯಲ್ಲಿ 44 ವರ್ಷಗಳ ಸುದೀರ್ಘ ಕಾಲವನ್ನು ಸೇವೆ ಮಾಡಿ ನನ್ನ ಅನ್ನದಾತೆಯನ್ನು ನಾನು ಈ ಜೀವನದಲ್ಲಿ ಮರೆಯಲು ಸಾಧ್ಯವಿಲ್ಲ. ಇದರಿಂದ ನನ್ನ ಹೆಂಡತಿ ಹಾಗೂ 3 ಮಕ್ಕಳು ನಾನು ಈಗ ಜೀವನವನ್ನು ಸಾಗಿಸಬೇಕಾದರೆ ನನಗೆ ಸಾರಿಗೆ ಸಂಸ್ಥೆ ಇದರ ಎಷ್ಟು ಹೇಳಿದ್ರು ನಾನು ಕಡಿಮೆ. ಒಂದೊಂದು ತುತ್ತು ಉಣ್ಣುವಾಗುವ ಸಹಿತ ನಾನು ಈ ಸಂಸ್ಥೆಯ ಹೆಸರು ತೆಗೆದುಕೊಂಡು ನಾನು ಊಟ ಮಾಡುತ್ತಿರ್ತೇನೆ. ದಯಮಾಡಿ ಎಲ್ಲರೂ ಕೂಡ ಇದೇ ರೀತಿಯಾಗಿ ಸಾರಿಗೆ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ತಮ್ಮ ಹೆಸರನ್ನು ಉಳಿಸಿಕೊಳ್ಳಬೇಕಾಗಿ ನಿಮ್ಮಲ್ಲಿ ಎಲ್ಲ ನನ್ನ ವಿನಂತಿಗಳು. ಇಷ್ಟು ಹೇಳ್ತೀನಿ. ಈ ಸುಂದರವಾದ ಕುಂದಾನಗರಿ ಬೆಳಗಾವಿಯ ಸೊಬಗನ್ನು ಮೆರೆಯುತ್ತಿರುವಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 2ನೇ ಘಟಕದ ಈ ಭವ್ಯವಾದ ವೇದಿಕೆಯನ್ನು ಅಲಂಕರಿಸಿದಂತಹ ಘಟಕ ವ್ಯವಸ್ಥಾಪಕರು, ಕಾರ್ಮಿಕ ಕಲ್ಯಾಣ ಅಧಿಕಾರಿಗಳು ಹಾಗೂ ನಿವೃತ್ತಿಯಾಗಲಿರುವ ನನ್ನ ಸಹೋದರ ಶ್ರೀ ಅರ್ಜುನ್ ಸಾಂಗ್ಲಿ ಹಾಗೂ ಶ್ರೀ ಮೆಹಬೂಬ್ ಮುಲ್ಲಾ ಅವರು ಹಾಗೂ ಫಕೀರಪ್ಪ ಬಸಪ್ಪ ಯರಮಳಿ ಅವರು ನಮ್ಮ ಈ ವೇದಿಕೆಯ ಸೊಬಗನ್ನು ಶೃಂಗರಿಸಿ ನಿಮ್ಮ ಮುಂದೆ ಇವತ್ತು ನಿವೃತ್ತಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ನಿವೃತ್ತಿಯ ಕಾರ್ಯಕ್ರಮದ ಅಂಗವಾಗಿ ನನಗೆ ಒಂದೆರಡು ಮಾತುಗಳನ್ನು ಮಾತನಾಡಲಿಕ್ಕೆ ನನ್ನ ಮಿತ್ರರು ವಿನಂತಿ ಮಾಡಿಕೊಂಡಿದ್ದಾರೆ. ಈ ಸುಸಂದರ್ಭದಲ್ಲಿ ನನ್ನ ಪರಿಚಯ, ನಾನು ಸುರೇಶ್ ಕೆಂಪಣ್ಣ ಸಾಂಗ್ಲಿ, ಕೇಂದ್ರೀಯ ಅಬಕಾರಿ ಸುಂಕ ಇಲಾಖೆ, ಇವಾಗ ಸೆಂಟ್ರಲ್ GST ಅಂತ ಇದ್ದೀವಿ, ಅದರಲ್ಲಿ ಅಧೀಕ್ಷಕರಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ನಿವೃತ್ತಿ ಜೀವನದ ಕೊನೆಯ ಒಂದು ಬೋರ್ಡ್ ಹಾಕಿದ್ದೀನಿ. ನಿವೃತ್ತಿ ಜೀವನದ ಕೊನೆಯಲ್ಲ, ಅದು ಜೀವನದ ಇನ್ನೊಂದು ಹಂತದ ಆರಂಭ. ಸೆಕೆಂಡ್ ಇನ್ನಿಂಗ್ ಅಂದ್ರೆ ಅದು 2ನೇ ಇನ್ನಿಂಗ್ಸ್ ಅಲ್ಲಿ ನೀವು ಪ್ರಾರಂಭ ಮಾಡ್ತಾ ಇದ್ದೀರಾ. ನೀವು ವೃತ್ತಿಯಿಂದ ನಿವೃತ್ತಿ ಆಗ್ತಾ ಇದ್ದೀರಾ ಹೊರತು ನಿಮ್ಮ ಪ್ರವೃತ್ತಿಯಿಂದ ಅಲ್ಲ. ಯು ಆರ್ ರಿಟೈರಿಂಗ್ ಫ್ರಮ್ ಅ ಪ್ರೊಫೆಷನ್, ನಾಟ್ ಫ್ರಮ್ ಯುವರ್ ಪ್ಯಾಷನ್. ನಿವೃತ್ತಿ ಜೀವನ ಅಂದರೆ ಅದು ಒಂದು ಸಮಸ್ಯೆ ಅಲ್ಲ, ಅದು ಒಂದು ಸವಾಲು. Retired life is not a problem, it is a challenge. So one can say, I am retired but not tired. ಜೀವನ ಒಂದು ಪ್ರವಾಹ, ನಿರಂತರವಾಗಿ ಹರಿಯುತ್ತಲೇ ಇರುತ್ತದೆ. ಒಂದು ಕ್ಷಣವೂ ಎಲ್ಲಿಯೂ ನಿಲ್ಲುವುದಿಲ್ಲ. ಇಂತಹ ಜೀವನ ಅವಿಸ್ಮರಣೀಯವಾಗಿರಬೇಕು. ಈ ಜೀವನ ಪ್ರವಾಹ ಒಂದಲ್ಲ ಒಂದು ದಿನ ನಿಂತು ಅನಂತತೆಯಲ್ಲಿ ಬೆರೆತು ಹೋಗುತ್ತದೆ. ಇದುವೇ ಬದುಕಿನ ಅಂತಿಮ ನಿವೃತ್ತಿ. ಅಲ್ಲಿಯವರೆಗೆ ಜೀವನವೆಂಬ ದೋಣಿ ಸಾಗುತ್ತಾ ಇರಲೇಬೇಕು. ದೋಣಿ ಸಾಗಲಿ, ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳುತ್ತ ತೆರೆಯ ಬೇಗನೆ ಹಾರಲಿ. ಅದಕ್ಕೆ ನಾವು ಜೀವಿಸುವವರೆಗೆ ನಾವು ಹುಡುಕಿದ್ದಂಗೆ
ಸೊ ಪ್ರತಿ ದಿವಸ ಒಂದೊಂದು ಪಾಲಕರಿಂದ ಮುಂದೆ ಸಾಗ್ತಾ ಇರ್ತೀವಿ. ಎರಡನೆಯದು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇಟ್ಕೋಬೇಕು. ನಿವೃತ್ತಿ ಆಗೋದು ದಯವಿಟ್ಟು ನೀವು ಎಲ್ಲರಿಗೂ ಹೇಳ್ತಾ ಇರೋದು. ಮತ್ತೆ ಇಲ್ಲಿ ನಮ್ಮ ಕರ್ಮಚಾರಿಗಳು, ಅಧಿಕಾರಿಗಳು ನಿವೃತ್ತಿ ಪ್ರತಿಯೊಬ್ಬರು ಸರ್ವಿಸಲ್ಲಿದ್ದಾಗ ಒಂದು ಸಲ ನಾವು ನಿವೃತ್ತಿ ಆಗಲೇಬೇಕು. ಆದರೆ ಆರೋಗ್ಯದ ಕಡೆಗೆ ಗಮನ ಇಟ್ಕೋಬೇಕು. 60 ವರ್ಷಗಳು ದಾಟಿದ ಮೇಲೆ ನಿವೃತ್ತಿ ಆದ ಮೇಲೆ ಸಾಮಾನ್ಯವಾಗಿ ಆರೋಗ್ಯ ಕೈಗೊಳ್ಳುತ್ತದೆ. ರೋಗಗಳು ಕೂಡ ಒಂದಾದ ಮೇಲೆ ಇನ್ನೊಂದು ಶರೀರದೊಳಗೆ ನುಸುಳುತ್ತಾ ಇರ್ತವೆ. ಅದು ವಯೋಸಹಜವಾದಂತಹ ಕಾಯಿಲೆಗಳು. ನಿವೃತ್ತರಿಗೆ ನನ್ನದೊಂದು ಕಿವಿ ಮಾತು, ನಿಮಗೆ ರೋಗ ರುಜಿನ ಇರಲಿ ಇರದಿರಲಿ ವರ್ಷದಲ್ಲಿ ಒಂದು ಸಲ ಕಂಪ್ಲೀಟ್ ಮೆಡಿಕಲ್ ಚೆಕಪ್ ಈಸ್ ಮಸ್ಟ್. ಅದು ಮಾಡಲೇಬೇಕು. ಮೊದಲ ಬಾರಿಗೆ ಕಣ್ಣು ತೆರೆದರೆ ಅದು ಜನನ, ಕೊನೆಯ ಬಾರಿಗೆ ಕಣ್ಣು ರೆಪ್ಪೆ ಮುಚ್ಚಿದರೆ ಅದು ಮರಣ. ಈ ಕಣ್ಣು ರೆಪ್ಪೆ ತೆರೆದು ಮುಚ್ಚುವ ಜನನ ಮರಣಗಳ ನಡುವಣ ಸುಂದರ ಕ್ಷಣಗಳೇ ಜೀವನ. ನನಗೆ ಮತ್ತೊಬ್ಬರು ಸಹಜವಾಗಿ ಕೇಳಿದರು, ಹಾಗಾದರೆ ಸರ್ ಜೀವನ ಎಂದರೆ ಏನು? ನನಗೆ ಒಂದೇ ವಾಕ್ಯದಲ್ಲಿ ಹೇಳಿ. ನಾನು ತಮಾಷೆಯಾಗಿ ಹೇಳಿದೆ, ಜೀವನ ಎಂದರೆ ಹುಟ್ಟುವಾಗ ಸಂತೋಷದ ಕೂಟ, ವರ್ಷವೊಂದಕ್ಕೆ ಕೊಂಡಾಟ, 10 ವರ್ಷಕ್ಕೆ ಹುಡುಗಾಟ, 20 ವರ್ಷಕ್ಕೆ ಹಾರಾಟ, 30 ವರ್ಷಕ್ಕೆ ಮದುವೆ ಸಣ್ಣಾಟ, 40 ವರ್ಷಕ್ಕೆ ಹೋರಾಟ, 50 ವರ್ಷಕ್ಕೆ ಸಂಸಾರದ ಜಂಜಾಟ, 60 ವರ್ಷಕ್ಕೆ ಆರಂಭವಾಯಿತು ರೋಗಗಳ ಕಾಟ, 70 ವರ್ಷಕ್ಕೆ ಬದುಕಿ ಉಳಿಯುವ ಜಗಾಟ, 80 ವರ್ಷಕ್ಕೆ ಕಾಟ. ನಮ್ಮ ಲೆಕ್ಕದಲ್ಲಿ ಎಲ್ಲರಿಗೂ ವ್ಯಕ್ತಿತ್ವ ಸಮಾರಾಧನೆಗೆ ಊಟ. ಇದು ಜೀವನ ಚರಿತ್ರೆ, ಎಲ್ಲರಿಗೂ ಗೊತ್ತಿರುವ ಹಾಗೆ. ನಿವೃತ್ತರಿಗೆ ಮತ್ತೊಂದು ಮುಖ್ಯವಾದ ವಿಷಯ ಆರ್ಥಿಕ ಭದ್ರತೆ. ನಾವು ಸೇವೆಯಿಂದಾಗ ನಮಗೆ ಪ್ರತಿ ತಿಂಗಳ ಸಂಬಳ ಬರ್ತಾ ಇರ್ತದೆ, ಜೀವನ ಸಾಗ್ತಾ ಇರ್ತದೆ, ಅವಾಗ ಏನು ಅನ್ಸೋದಿಲ್ಲ. ಬಟ್ ನಿವೃತ್ತಿ ಆದಮೇಲೆ ಕರ್ತವ್ಯದಲ್ಲಿ ಇರುವ ಆದಾಯ ನಿವೃತ್ತಿ ಆದಮೇಲೆ ಇರೋದಿಲ್ಲ. ಅದಕ್ಕೆ ತಕ್ಕಂತೆ ನಾವು ಬದುಕಲು ಕಲಿಯಬೇಕು. ದಯವಿಟ್ಟು ನಿಮ್ಮ ಬೇಕು ಬೇಡಗಳ ಅವಶ್ಯಕತೆಗೆ ತಕ್ಕಂತೆ ಕಡಿಮೆ ಮಾಡಿ. ಬಂಧುಗಳೇ, ಈ ವಯಸ್ಸಲ್ಲಿ ನಾವು ಏನಾದರೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬಹುದು. ನಮ್ಮ ಅನುಭವ ಇದೆ ನೋಡಿ, ಆ ಅನುಭವವನ್ನು ಹಾಗೆ ಹೋಗಲಿಕ್ಕೆ ಬಿಡಬಾರದು. ನೀವು ಹೋಗುವಾಗ ಇನ್ನೊಬ್ಬರಿಗೆ ಕೊಟ್ಟು ಹೋಗಬೇಕು. ಸಮಯದ ಸದ್ವಿಕರಣ ಆಗುತ್ತೆ. ಈ ಜಗತ್ತು ಬಹಳ ಸುಂದರವಾಗಿದೆ. ಹಾಗೆಯೇ ಜೀವನ ಆನಂದಕ್ಕೆ ಸಂಗೀತ, ಸಾಹಿತ್ಯ, ಪ್ರವಾಸ, ಪ್ರವಚನ ಇತ್ಯಾದಿಗಳಲ್ಲಿ ಒಲವು ತೋರಿಸಿ ನಿವೃತ್ತಿ ಜೀವನವನ್ನು ರಸಮಯವಾಗಿ ಮಾಡಿಕೊಳ್ಳಬಹುದು. ಮಾತಾಡಲಿಕ್ಕೆ ತಯಾರಿ ಮಾಡ್ಕೊಂಡು ಬಂದಿದ್ದೀನಿ, ಸ್ವಲ್ಪ ಟೈಮ್ ಕೊಡಬೇಕು. ಆಮೇಲೆ ರಿಟೈರ್ಡ್ ಪೀಪಲ್ ಮಾಡಬೇಕಾದದ್ದು ದೊಡ್ಡ ಕೆಲಸ ಅಂದರೆ, ನನ್ನಲ್ಲಿ ಈಗ ಅಧಿಕಾರ ಇಲ್ಲ, ಅಂತಸ್ತು ಇಲ್ಲ, ಸ್ವತ್ತು ಇಲ್ಲ, ಸಂಪತ್ತು ಇಲ್ಲ, ಕೊಡಲಿಕ್ಕೆ ಏನೋ ಇಲ್ಲ ಅಂತ ಹೇಳಬೇಡಿ. ಪ್ರೀತಿ ಇದೆ ನಿಮ್ಮ ಹತ್ರ, ಪ್ರೀತಿ ಇದೆ ಅಲ್ವಾ, ಅದು ಕೊಡಿ. ಸ್ನೇಹ ಇದೆ, ಅದನ್ನು ಕೊಡಿ. ಒಳ್ಳೆಯ ಮಾತುಗಳಿಗೆ ಇದೆ, ಅದನ್ನು ಕೊಡಿ. ಕೊನೆಗೆ ಮಗುವಿಗೆ ಮಂದಹಾಸ ಇದೆ ಅಲ್ಲ, ಅದು ಕೊಡಿ. ಅದಕ್ಕೋಸ್ಕರ ಯಾರಾದರೂ ಸಿಕ್ಕಿದಾಗ ಒಂದು ಮಗುವಿಗೆ ಬೇರೆ ಏನು ಖರ್ಚು ಹಾಕೋದಿಲ್ಲ. ಸಾಧ್ಯವಾದರೆ ಒಂದು ಮಾತಾಡಿ, ಏನು ತೊಂದರೆ ಇಲ್ಲ. ಮಾತಿಗೆ ಏನು ತೊಂದರೆ, ಅದಕ್ಕೆ ಯಾವ ಖರ್ಚುಗಳಿಲ್ಲ, ಕಟ್ಟುವಲ್ಲ. ಒಳ್ಳೆಯ ಮಾತು, ಹೇಗಿದ್ದೀರಾ ಸರ್, ಚೆನ್ನಾಗಿದ್ದೀರಾ? ಅದಕ್ಕೋಸ್ಕರ ಹಾರುವ ಹಕ್ಕಿಗೆ ಏನೇ ಬೇಕೆ, ಈಜುವ ಮೀನಿಗೆ ದೋಣಿ ಬೇಕೆ, ಪ್ರೇಮದ ಭಾಷೆಗೆ ಕಣ್ಣು ಬೇಕೆ, ಒಳ್ಳೆಯ ಮಾತಿಗೆ ಹೊನ್ನು ಬೇಕೆ, ಏನು ಬೇಕಾಗಿಲ್ಲ. ನೋಡಿ, ಆರೋಗ್ಯ ಸಂಪಾದನೆ ಸಾಧ್ಯ ಆಹಾರ ಬಲದಿಂದ, ಯಾವುದೇ ಕ್ರಿಯೆ ಕರಗತ ಮಾಡಿಕೊಳ್ಳಲು ಸಾಧ್ಯ ಅಭ್ಯಾಸ ಬಲದಿಂದ, ಧನ ಸಂಪಾದನೆ ಸಾಧ್ಯ ಶ್ರಮ ಬಲದಿಂದ, ಜ್ಞಾನ ಧ್ಯಾನ ಸಂಪಾದನೆ ಸಾಧ್ಯ ವಿದ್ಯಾ ಬಲದಿಂದ, ಎಲ್ಲವೂ ಸಾಧ್ಯ ಮನೋಬಲದಿಂದ, ಪ್ರೀತಿ ಬಲದಿಂದ. ಆದರೆ ಎಲ್ಲರನ್ನೂ ಗೆಲ್ಲಲು ಸಾಧ್ಯ ಮಾತಿನ ಬಲದಿಂದ. ಅದಕ್ಕೋಸ್ಕರ ಮಾತು ಬೇರೆ, ಮಾತುಗಾರಿಕೆ ಬೇರೆ. ಏನನ್ನು ಮಾತಾಡಬೇಕು, ಏನನ್ನು ಮಾತಾಡಬಾರ್ದು, ಎಲ್ಲಿ ಮಾಡಬೇಕು, ಒಳ್ಳೆಯ ಮಾತಾಡಬೇಕು. ಆಮೇಲೆ
ಅದಕ್ಕೆ ಪಿತೃಗುಣ, ಮಾತೃಗುಣ, ಆಚಾರ್ಯಗುಣ, ಸಮಾಜಗುಣ, ದೈವಗುಣ ನಮ್ಮ ತೆರೆ ಮೇಲೆ ಇವೆ. ಸಮಾಜದಿಂದ ನಾವು ಪಡೆದುಕೊಂಡಿದ್ದು ಜಾಸ್ತಿ, ಪಟ್ಟಿದ್ದು ಬಹಳ ಕಡಿಮೆ. ನಾವು ಹುಟ್ಟುವಾಗ ಪ್ರಸವವಾಗಿ ಪಟ್ಟು ತಾಯಿಗೆ ತೊಂದರೆ ಕೊಟ್ಟೇವೆ, ಹುಟ್ಟಿದ ಮೇಲೆ ಓದಿಗೋಸ್ಕರ ಅಪ್ಪನಿಗೆ ತೊಂದರೆ ಕೊಟ್ಟೇವೆ, ಶಾಲೆಯಲ್ಲಿ ಸರಿಯಾಗಿ ಓದದೆ ಮೇಸ್ತಿಗೆ ತೊಂದರೆ ಕೊಟ್ಟೇವೆ, ಮದುವೆ ಆದಮೇಲೆ ನಮ್ಮ ದುರ್ಗುಣಗಳನ್ನು ಸಹಿಸಿಕೊಂಡು ಬಾಳಬೇಕಾದ ನಮ್ಮ ಹೆಂಡತಿಗೆ ತೊಂದರೆ ಕೊಟ್ಟೇವೆ, ವೃದ್ಧಾಪ್ಯದಲ್ಲಿ ಮಕ್ಕಳಿಗೆ ತೊಂದರೆ ಕೊಡ್ತೀವಿ, ಸತ್ತ ಮೇಲೆ ನಮ್ಮ ಹೆಣ ಹೊರಲಿಕ್ಕೆ 4 ಜನರಿಗೆ ತೊಂದರೆ ಕೊಡ್ತೀವಿ. ಹೀಗೆ ನಾವು ಸಮಾಜದಿಂದ ಪಡೆದಿದ್ದು ಜಾಸ್ತಿ, ಪಟ್ಟಿದ್ದು ಬಹಳ ಕಡಿಮೆ ಅಲ್ವಾ? ಹೇಗೆ ಸರ್ಕಾರದಿಂದ ಪಡೆದುಕೊಂಡ ಸೌಲಭ್ಯಗಳಿಗೆ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಲ್ಲ, ಅದೇ ರೀತಿ ಭಗವಂತ ಕೊಟ್ಟ ಕೃಪಾ ಕಟಾಕ್ಷಗಳಿಗೆ ನಾವು ಕೊಡುವ ಟ್ಯಾಕ್ಸ್ ಅಂದರೆ ಸಮಾಜ ಸೇವೆ. ಅದಕ್ಕೆ ಸಮಾಜ ಸೇವೆ ಸದಾಶಿವನ ಸೇವೆ, ಜನಸೇವೆಯೇ ಜನಾರ್ದನನ ಸೇವೆ, ಮಾನವ ಸೇವೆ ಮಾಧವ ಸೇವೆ. ಅದಕ್ಕೋಸ್ಕರ ಸಮಾಜ ಸೇವೆ ಮಾಡಲಿಕ್ಕೆ ಇದು ಅತ್ಯುತ್ತಮ ಕಾಲ. ಆ ಪುಣ್ಯ ನಿಮಗೆ. ಸಮಾಜ ಸೇವೆ ಮಾಡುವುದರಿಂದ ಮನಃಶಾಂತಿಗೆ ಸಿಗುವ ಸಂತೋಷ 3 ವಿಧದ ಸಂತೋಷಗಳು: ದೇಹಾನಂದ, ಚಿದಾನಂದ, ಆತ್ಮಾನಂದದ ಲಾಭಗಳು ನಿಮಗೆ ಸಿಗುವುದು. ಇದು ಅತಿ ದೊಡ್ಡ ಆನಂದ ನಿಮಗಾಗುತ್ತೆ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಬೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಅದರಿಂದ ಪುಣ್ಯ ಸಂಪಾದನೆ. ನೀವು ಮಾಡಿದ ಪುಣ್ಯದಿಂದ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಅನ್ನವನ್ನು ಕೊಟ್ಟವನು, ಆಶ್ರಯವ ಇಟ್ಟವನು, ಕಷ್ಟದಲ್ಲಿ ಆದವನು, ಹವನ ಹೋಮ ಮಾಡದೇನೆ ಸ್ವರ್ಗಕ್ಕೆ ಹೋದವನು ಎಂಬ ಗಾದೆ ಮಾತುಕೊಂಡಿದ್ದೇವೆ. ನಾವು ಸತ್ತ ಮೇಲೆ ನಮ್ಮ ಬಟ್ಟೆ ಬರೆ ಒಡಬಂಗರ ಪಾಲು, ನಮ್ಮ ಆಸ್ತಿ ಪಾಸ್ತಿ ನಗನಾಣ್ಯ ವಸ್ತು ಒಡವೆ ಅದು ಮಡದಿ ಮಕ್ಕಳ ಪಾಲು, ನಮ್ಮ ದೇಹ ಅಗ್ನಿ ಪಾಲು, ನಮ್ಮ ಚಿರಾಸ್ತಿ ಗಂಗೆ ಪಾಲು, ಮಗ ಹಾಕಿದ ಪಿಂಡ ಕಾಗೆಗಳ ಪಾಲು, ಭೂಮಿ ಭೋಜನ ಅದು ಬಂಧು ಮಿತ್ರರ ಪಾಲು. ಆದರೆ ನಾವು ಮಾಡಿದ ಪುಣ್ಯ, ಗಳಿಸಿದ ಸಂಕೀರ್ತಿ, ನಾವು ಮಾಡಿದ ಸತ್ಕಾರ್ಯ, ಪರೋಪಕಾರ, ಸಮಾಜ ಸೇವೆ ಇದು ಮಾತ್ರ ನಮ್ಮ ಪಾಲು. ಇದರಲ್ಲಿ ಬೇರೆಯವರಿಗೆ ಇಲ್ಲ ಪಾಲು. ಕೊನೆಯದಾಗಿ ಸಾಂಸಾರಿಕವಾಗಿ ನಾವು ಸೋತು ಗೆಲ್ಲಬೇಕು, ಗೆದ್ದು ಸೋಲಬಾರದು. ಸಂಸಾರದಲ್ಲಿ ಅದು ನಿವೃತ್ತಿ ಜೀವನದಲ್ಲಿ ಕಳೆದುಕೊಳ್ಳಬೇಕು. ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಂಡು ಬಾಳಬೇಕು. ಗಲಾಟೆ ಮಾಡಬೇಕು ದಯವಿಟ್ಟು ಪ್ಲೀಸ್. ಇಂತಹ ಜೀವನವನ್ನು ಮಾಡಿಕೊಂಡರೆ ನಮ್ಮ ನಿವೃತ್ತಿ ಜೀವನ ಪಾವನ ಆಗುತ್ತೆ. ಈ ಜಗತ್ತಿಗೆ ಬರುವಾಗ ನಮ್ಮನ್ನು ಹೆರುವವರು ಯಾರು, ಜಗತ್ತನ್ನು ಬಿಟ್ಟು ಹೋಗುವಾಗ ನಮ್ಮನ್ನು ಬರುವವರು ಯಾರು, ಅವರು ಯಾರೇ ಇರಲಿ, ಎಲ್ಲಿ ಹುಟ್ಟಬೇಕೆಂಬುದು ನಮ್ಮ ಆಯ್ಕೆ ಅಲ್ಲ, ಆದರೆ ಎಲ್ಲಿ ಮುಟ್ಟಬೇಕೆಂಬುದು ನಮ್ಮ ಆಯ್ಕೆ. ಒಮ್ಮೆ ಅರಳಿದ ಹೂವು ಮತ್ತೊಮ್ಮೆ ಅರಳದು, ಒಮ್ಮೆ ಉರುಳಿದ ಮರ ಮತ್ತೊಮ್ಮೆ ಏಳದು, ಒಮ್ಮೆ ತೆರಳಿದ ಜೀವ ಮರಳಬಾರದು. ಎಲ್ಲರೂ ಒಂದು ಜಾಗ ಖಾಲಿ ಮಾಡಲೇಬೇಕು. ಇದನ್ನು ಮೊದಲು ತಿಳ್ಕೋಬೇಕು. ಅಂದ ಮೇಲೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಸಾರ್ಥಕತೆ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ. ಅದಕ್ಕೋಸ್ಕರ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕು ಬಂಧುಗಳೇ. ಬದುಕು ಇರುವುದು ಬಾಳಲು ಬಳಲಲು ಅಲ್ಲ, ಬದುಕು ಇರುವುದು ಸವಿಯಲು ಅಲ್ಲ, ಬದುಕು ಇರುವುದು ಸಂತಸ ಪಡಲು ಸಂಕಟ ಪಡಲು ಅಲ್ಲ. ಬದುಕು ಒಂದು ಸಂಗ್ರಾಮವಾಗಬಾರದು, ಅದು ಒಂದು ಸಂಭ್ರಮವಾಗಬೇಕು. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು, ದ್ವೇಷ ಎಂಬ ಕಂತೆ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೊಂದಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಭೂಮಿಯಲ್ಲಿ ಇರುವುದು ಮಾಡಿಗೆ ಮನೆಯಾಗಿ ಮ್ಯಾಗೆ ಹೋಗಬೇಕು. ನಮ್ಮ ಸ್ವಂತ ಮನೆಗೆ ಹೊರತು ಮಾಡುವ ದಿವಸ. ಥ್ಯಾಂಕ್ ಯು, ಧನ್ಯವಾದ. ಆರೋಗ್ಯದಿಂದಲೇ, ಸಂತೃಪ್ತದಿಂದಲೇ, ಆತ್ಮಸಂತೃಪ್ತದಿಂದಲೇ, ಸದಾ ಸಾಮಾಜಿಕ ಸೇವೆಯಲ್ಲಿ ಅವರ ಅತ್ಯಮೂಲ್ಯವಾದ ಸೇವೆಯನ್ನು ಕೂಡ ನಾವು ವಾಪಸ್ ಪಡ್ಕೊಂಡಿದ್ದೀವಿ. ಅದಕ್ಕೆ ಸಂಸ್ಥೆ ಯಾವಾಗಲೂ ಚಿರವಾಗಿ ಇರುತ್ತೆ. ಯಾವಾಗಲೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಎಲ್ಲರ ಪರವಾಗಿ, ಈ ಸಭೆಯ ಪರವಾಗಿ ಮತ್ತೊಮ್ಮೆ ಚಪ್ಪಾಳೆ ತಟ್ಟುವ ಮುಖಾಂತರ ನಿವೃತ್ತಿಯ ಶುಭಾಶಯಗಳನ್ನು ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ
ಸೇವೆಯಲ್ಲಿ ಸುದೀರ್ಘ 34 ವರ್ಷ ಸೇವೆ ಸಲ್ಲಿಸುವುದರಾಗಿ ಇದ್ದಿಲ್ಲ. ಆದರೆ ಈಗ ಕಳೆದಂಥ 60 ವರ್ಷದಲ್ಲಿ 50% ಅವರು ಸೇವೆಯಲ್ಲಿ ನಮ್ಮ ಜೀವನವನ್ನು ಬದುಕಿದ್ದಾರೆ. ತಾವೆಲ್ಲರೂ ನೋಡ್ತಿರ್ತೀರಿ, ತಾವು ಕೂಡ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತೀರಿ. ಒಂದು ನಮ್ಮ ಸಾರಿಗೆ ಸಂಸ್ಥೆ ಜನರ ಸೇವೆ, ಜನಸೇವೆ, ಜನಾರ್ದನ ಸೇವೆ ಅಂತಾರೆ, ಅದೇ ರೀತಿ ಸೇವೆ. ಇಲ್ಲಿ ಚಾಲಕರು, ನಿರ್ವಾಹಕರು, ಕಾನೂನು ಸಿಬ್ಬಂದಿ ಈ ಒಂದು ಸೇವೆಯಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸೋದು ಅಷ್ಟು ಈಸಿ ಅಂತಲ್ಲ. ಈಗ ನೋಡ್ತಾ ಇದ್ದೀವಿ ನಾವು ಬಸ್ ಸ್ಟ್ಯಾಂಡಲ್ಲಿ ಆಗಲಿ ಅವರು ಇತ್ತೀಚಿನ ದಿನಗಳಲ್ಲಿ ಸೇವೆ ಮಾಡಬೇಕಾದ್ರೆ ನಮ್ಮ ಈ ನಗರ ಸಾರಿಗೆ ಬಸ್ ನಿಲ್ದಾಣದಲ್ಲಿ ನಾವು ಯಾರಾದರೂ 5 ಗಂಟೆಗೆ 6 ಗಂಟೆಗೆ ಯಾರಾದರೂ ಪ್ರಯಾಣ ಮಾಡಿದ್ರೆ ಒಂದು ಜಾತ್ರೆ ಥರ ಜನ ಆಗ್ಕೊಂಡಿದೆ. ಅಂಥ ಒಂದು ಇದರಲ್ಲಿ ಅವರು ಕಾರ್ಯನಿರ್ವಹಿಸಿದಂಥ ಸ್ಥಳ ಸುಳೆಬಾವಿ ಪಾಯಿಂಟಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದರು. ಯಾಕಂದ್ರೆ ನಮ್ಮ ಈ ನಗರ ಸಾರಿಗೆ ಘಟಕದಲ್ಲಿ ಹೆಚ್ಚಿನ ಜನದಟ್ಟಣೆ ಇರುವಂಥದ್ದು ಅದು ಸುಳೆಬಾವಿ ಇದೆ. ಅಲ್ಲಂತೂ ಜನ ಅಂತಂದರೆ ತುಂಬ ಕಿರಿಕ್ ಜನ. ಯಾಕಂದರೆ ಬಸ್ ಸ್ಟ್ಯಾಂಡಲ್ಲಿ ಸುಳೆಬಾವಿ ಬಸ್ ಹಚ್ಚಿದ್ರೆ 20 ಜನ ಒಂದು ಬಸ್ ಇದೆ. ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ತುಂಬ ಆಗುವಂಥ ಜನ. ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಅಸ್ತವ್ಯಸ್ತ ಅಂತಂದರೆ ತುಂಬ ಪ್ರಯಾಣದಿಂದ ತುಂಬ ತೊಂದರೆ ನನಗೆ ಮೆಟ್ರೋಗಳಿಗೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಒಳ್ಳೆಯ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈಗ ಈ ಸಾರಿಗೆ ನಿಯಂತ್ರಕರಲ್ಲಿ ಮೂಲ ಹುದ್ದೆ ಅವರು ನಿರ್ವಾಹಕರಾಗಿ ಸೇವೆಯಲ್ಲಿ ಬಂದಿರ್ತಾರೆ. ಒಂದೇನೋ ಕೊನೆ ಹಂತದಲ್ಲಿ ಪ್ರಮೋಷನ್ ತಗೊಂಡು ಲಾಸ್ಟ್ ಗಳಿಗೆಯಲ್ಲಿ ಅವರಿಗೆ ಸಾರಿಗೆ ನಿಯಂತ್ರಣ ಅಂತೇಳಿ ಅವರಿಗೆ ಪ್ರಮೋಷನ್ ಆಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಒಂದು ಇಂಥ ಒಂದು ಜನರ ಜೊತೆ ಸಂಪರ್ಕವನ್ನು ಒಳ್ಳೆದಿಟ್ಕೊಂಡು ಜನರಿಗೆ ಒಂದು ಒಳ್ಳೆಯ ಸೇವೆ ಸಲ್ಲಿಸಿದಂಥ ಸಾಮಾನ್ಯರು, ಅದೇ ರೀತಿ ಎಲ್ಲರೂ ಕೂಡ ಅವರಿಗೆ ಸಂಸ್ಥೆ ಯಾಕಂದ್ರೆ ಅವನು ಗೌರವಿಸಿದ ಆರ್ಥಿಕ ಕರ್ತವ್ಯವಾಗಿದೆ. ಅದು ಸಲ್ಲಿಸಿದಂಥ ಸೇವೆ ಒಂದು ನಾವು ಅವ್ರಿಗೆ ಸಲ್ಲಿಸಬೇಕಾದಂಥ ಒಂದು ಆದ್ಯ ಕರ್ತವ್ಯ ಆಗಿದ್ದು ಅವ್ರು ನಾನು ಈ ಸಂದರ್ಭದಲ್ಲಿ ಮುಂದಿನ ಹೇಳಿದ್ರೆ ಅವ್ರ ಬ್ರದರು ಸೆಕೆಂಡ್ ಇನ್ನಿಂಗ್ ಅಂತ ಹೇಳಿ 1ನೇ ಇನ್ನಿಂಗ್ ಮುಗಿತು. ಇನ್ನು 2ನೇ ಇನ್ನಿಂಗಲ್ಲಿ ಕೂಡ ಅವರು ಒಳ್ಳೆ ಇದನ್ನು ಮಾಡ್ತಾರೆ ಅಂತ ನಾವು ಭಾವಿಸ್ತೀವಿ. ಅವ್ರ ಮಕ್ಕಳನ್ನು, ಕುಟುಂಬವನ್ನು ದೇವರು ಮುಂದಿನ ಆಯುಷ್ಯದಲ್ಲಿ ಒಳ್ಳೆಯ ಆರೋಗ್ಯದಲ್ಲಿ ಕಾಪಾಡಿ ಸುಖ, ಶಾಂತಿ, ನೆಮ್ಮದಿ ಅವರಿಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಅದೇ ರೀತಿ ನಮ್ಮ ಎಲ್ಲ ಮುಲಾಮು ಕೂಡ ಲಾಸ್ಟ್ ಗಳಿಗೆವರೆಗೂ ಕೂಡ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ರು. ನಾವು ಹೇಳಿದ್ರೆ ಅವರೇ ರಜಾ ರಜಾ ಹೋಗ್ಬಿಡಿ ಅಂತ ಇದ್ದಾರೆ. ಯಾಕಂದ್ರೆ ಹೆಂಗೆ ನಿವೃತ್ತಿ ರಜಾ ಬಾಕಿ ಇದ್ದಂಥ ರಜಾನ ಮುಗಿಸಿ ನಿವೃತ್ತಿ ಹೊಂದ ಇರ್ತಾರೆ ಕೆಲವರು. ಬಟ್ ಅವ್ರು ಮಾತಾಡಿದಾಗ ಇಲ್ಲ ಸರ್ ಮತ್ತೆ ನನಗೆ ಸೇವೆ ಸಲ್ಲಿಸಲಿಕ್ಕೆ ಮತ್ತೆ ನನಗೆ ಅವಕಾಶನೇ ಸಿಗೋದಿಲ್ಲ. ಇದ್ದಂಥ ಎಲ್ಲ ನಾನು ದಿನಗಳು ನಾನು ಜನರ ಸೇವೆಗಾಗಿ ಮಾಡಿ ಅಂತ ಹೇಳಿ ಅಂತ ಒಂದು ಅವ್ರಿಗೆಲ್ಲರೂ ಚಪ್ಪಾಳೆ ಕೊಟ್ಟವ್ರಿಗೆ ಯಾಕಂದ್ರೆ ಇಂಥ ಜನ ಕಡಿಮೆ. 300 ದಿನಗಳಲ್ಲಿ ಜನ ಕಡಿಮೆ. ಯಾಕಂದ್ರೆ ಇದ್ದಂಥ ರಜಾ ಮುಗಿಸೋಣ ಅಂತ ಆದರೂ ಕೂಡ ಅವರು ನಮ್ಮ ಸೇವೆಯನ್ನು ಪ್ರಾಮಾಣಿಕತೆ ಹೇಳ್ತಾರೆ. ಅದೇ ರೀತಿ ಕಾರ್ಮಿಕರು ಮುಖಂಡರು ಕೂಡ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ನಮ್ಮ ಕೆಲಸ ಜೊತೆಗೆ ಇದ್ದಂಥ ತಮ್ಮ ಸಂಘಟನೆಯಿದ್ದಂಥ ಕಾರ್ಮಿಕರ ಸಂಘಗಳು ಕೂಡ ಅವರ ಸಮಸ್ಯೆಗಳನ್ನು ಬಗೆಹರಿಸಿದ ಅವ್ರಿಗೂ ಕೂಡ ಸಪೋರ್ಟಾಗಿದ್ದು ಕಾರ್ಮಿಕ ಮುಖಂಡರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಸ್ಥೆ ಪರವಾಗಿ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಪ್ರತಿ ತಿಂಗಳ 1964ರಲ್ಲಿ ಹುಟ್ಟಿದಂಥ 1964ರಲ್ಲಿ ಈಗ ನೆಕ್ಸ್ಟ್ 1965ರಲ್ಲಿ ಈಗ ಬರ್ತಾ ನಿವೃತ್ತಿ ಆಗ್ತಾನೆ ಹೊಂದಿದ್ದಾರೆ. ನಿವೃತ್ತಿ ಆದಾಗ ಈ ಘಟಕದಲ್ಲಿ ನಮಗೆ ಸಿಬ್ಬಂದಿ ಕೊರತೆ, ಜವಾಬ್ದಾರಿ ಜಾಸ್ತಿ ಆಗ್ತಾನೆ ಹೋಗ್ತಾರೆ. ಅದಕ್ಕೆ ಇದ್ದಂಥ ನಮ್ಮ ಸಿಬ್ಬಂದಿಗಳಿಗೆ ಏನು ಕೊರತೆದಂಥ ಜವಾಬ್ದಾರಿ ತಗೊಂಡು ನಾವು ಸಾರ್ವಜನಿಕರಿಗೆ ಸಲ್ಲಿಸಬೇಕಾದಂಥ ಸೇವೆಯನ್ನು ನಾವು ಸಲ್ಲಿಸೋಣ. ಅವರು ಒಂದು ಮಾದರಿಯಾಗಿ ಮಾಡೆಲಾಗಿ ನಾವು ಇಟ್ಕೊಂಡು ಅವ್ರು ಯಾವ ರೀತಿ ನಡೆದಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ, ಅದೇ ಒಂದು ನಾವು ಮಾದರಿಯಾಗಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಇದ್ದಂಥ ಕಾರ್ಮಿಕರ ಸಿಬ್ಬಂದಿಗಳು ಆ ಸೇವೆಯನ್ನು ಸಲ್ಲಿಸಿ ಜನರ ಪ್ರೀತಿಗೆ ಪಾತ್ರರಾಗಿ ನಾವೆಲ್ಲರೂ ಸೇವೆ ಮಾಡೋಣ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಮುಲಾತ್ಮನ ಅವರೆಲ್ಲರ ಕುಟುಂಬದವರು ಕೂಡ ದೇವರು ಶಾಂತಿ, ಸಮಾಧಾನ, ಸುಖವನ್ನು ನೀಡಲಿ. ಇದರ ಆಯುಷ್ಯವನ್ನು ಕೂಡ ದೇವರ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಆಶಿಸುತ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಬದುಕಿಗೆ KSRTC ಸಂಸ್ಥಾ ತಪ್ಪಿದ್ದು ವಿಚಾರಗಳು ತಪ್ಪಿದ್ದು ಎಲ್ಲರಿಗೆ ಧನ್ಯವಾದ. ಇವತ್ತು
ಮಗಡೆಯವರು ಬಳ್ಳಾರು ನಗುಳವರು ವಿಚಾರಗಳು ಎಲ್ಲ ನಿಮ್ಮ ಆಶೀರ್ವಾದ ಏನಪ್ಪ ಅಂತ ನಮ್ಮಣ್ಣ ಅವರು ಸತೀಶ್ ಮಾಡಿದ್ರು ಏನಿದ್ರು ಬಂದರು ನಮ್ಮ ತಾಯಿ ಬಂದವರು ನಮ್ಮ ಅಕ್ಕ ಅವರು ಎಲ್ಲ ಅಂತ ಸೇವೆ ಮಾಡಿದವರು ಎಲ್ಲ ವಿಷಯ ಓದ್ಕೊಡ್ತೀನಿ ನಿಮ್ಮ ಚಲೋ ಅದಾರ ಹೇಳೋದು ಮಾತೇನಪ್ಪ ಅಂತ ನಮ್ಮ ಕೆಲಸ ನಮ್ಮ ಕೆಲಸ ಹೋಗ್ತಾ ನಿಮಗೆ ಸೇವೆ ಕೊಡ್ತಾರು ಆ ಕಾಲದಾಗ ಇವರೆಲ್ಲರೂ ನಿಮ್ಮ ಅಂಕಲ್ ಇರ್ತಾರೆ ಎಲ್ಲರೂ ಅಂಕಲ್ರು ಎಲ್ಲ ಸಾಲಿ ಕೆಲಸ ಮೇಲೆ ನೌಕರಿ ಹತ್ತಿದ ಮೇಲೆ ಎಲ್ಲರೂ ನಮ್ಗೆ ಬೇಕಾದ್ರೆ ನೀವು ಬೇರೆ ಶೀಟ್ ಅಂದ್ಕೊಳ್ಳೋದಿಲ್ಲ ನಾವು ಸೇವೆ ಆದರೂ ನೌಕರಿ ಮಾಡ್ತೀವಿ ಏನು ಮಾಡ್ತೀವಿಪ್ಪ ಇದು ನಿಮ್ಮ ಪ್ರಾಪರ್ಟಿ ಎಲ್ಲರಿಗೆ ಕೈ ಮುಗಿದು ಹೇಳ್ತೀವಿ ನಾವು ನಿಮಗೆ ಸೇವೆ ಕೊಟ್ಟಿರ್ತೀವಿ ನಾವು ಅಪ್ಪರ್ ಕೆ ಜಿ ಲವರ್ ಕೆ ಜಿ SSLC ಆಗ್ಬೋದು ನೌಕರಿ ಆಗೋ ಮಟ್ಟ ಎಲ್ಲರೂ ನಮ್ಮ ಕೇಳಿರ್ತೀವಿ ಎಲ್ಲ ಆದ್ಮೇಲೆ ನಮ್ಮ ಗಾಡಿ ಮೇಲೆ ಕಲ್ಲು ಹೋಗಿರ್ತೀವಿ ನಿಮ್ಮ ಮನ ಕೊಡ್ತಾರೆ ಇದು ನಿಮ್ಮ ಸೇವೆ ಸಲುವಾಗಿರ್ತಿ ನಾನು ನಿಮ್ಮ ಸೇವೆ ಸಲುವಾಗಿ ಸೇವೆ ಮತ್ತು ಸಂಸ್ಥಾ ನಿಮ್ದು ಏನೈತಿ ನನ್ನ ಸಂಸ್ಥಾ ಪಬ್ಲಿಕ್ ಸರ್ವಿಸ್ ನಮ್ಮ ದೇಶದ್ದು ಜೀವಿಕೆ ಐತಿ ಎಲ್ಲ ಸಂಸ್ಥೆ ಮೇಲೆ ಡಿಪೆಂಡ್ ಐತಿ KSRTC ಇರಲಿ MSRTC ಇರಲಿ JSRTC ಇರಲಿ ಯಾವುದೇ ಇರಲಿ ಡಿಪೆಂಡು ಯಾಕೆಲ್ಲ ದಿವಸ ಇವರು ಪ್ರತಿಗೆ ಬೇಕಾದ್ರು ಪ್ರತಿಗೆ ತರ್ತಾರೆ ಹುಡುಗಾಟಿಗೆ ಬೇಕಾದ್ರು ಹುಡುಗಾಟಿಗೆ ತರ್ತಾರೆ ಅದನ್ನು ಬೇಯಿಸ್ತಾರೆ ಎಲ್ಲ ಮಂದಿ ಬೇಯಿಸ್ತಾರೆ ಇಲ್ಲ ಎಲ್ಲ ಆಶೀರ್ವಾದ ಕೊಡ್ತಾರೆ ಯಾರು ಮುಂದೆ ಬೇಜಾರು ನಮಗೆ ಒಂದು ಆಶೀರ್ವಾದ ಕೊಡೋದು ಬೇದನ ತಾವು ಮಾಡಿಲ್ಲ ಸೇವೆ ಮಾಡೋದು ಆಶೀರ್ವಾದ ಸ್ವಂತ ಮೇಲೆ ನಮ್ಮ ಸೂಪರ್ವೈಸರ್ ಆಫೀಸರ್ ಮೇಲೆ ಗ್ರೌಂಡ್ ಇಂಜಿನಿಯರ್ಸ್ ಮೇಲೆ ಮೆಕ್ಯಾನಿಕ್ಸ್ ಮೇಲೆ ಇಲ್ಲಿ ಹಾಕಿಲ್ಲ ನಾನು ಸೇವೆಗಾರ ಕೊಡ್ತಿದ್ದೀನಿ ಸೇವೆ ಮೇಲೆ ಆಶೀರ್ವಾದ ಮೆಟ್ಮೆಂಟು ಯಾಕಂದರೆ ಮತ್ತೇನಪ್ಪ ಅಂತ ಆದಮೇಲೆ ಅವ್ರು ಯಾರು ಮಕ್ಕಳು ಅನ್ನೋದು ಮತ್ತು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಿಮ್ಮ ಸಲುವಾಗಿ ಇವರು 35-40 ವರ್ಷ ದುಡಿತಿರ್ತಾರು ಅದನ್ನು ದೊಡ್ಡ ಮಾಡ್ತಾರು ಅವ್ರು ರಿಟೈರ್ಮೆಂಟ್ ಆದಮೇಲೆ ಒಂದು ಕಿಲೋಮೀಟರ್ ಹೋಗ್ಬೇಕು ಅವ್ರು ಯಾರು ಮಕ್ಕಳಿದ್ರ ಯಾರು ಕಲಿಬೇಕು ಒಂದು ಕಿಲೋಮೀಟರ್ ಸಲುವಾಗಿ ರಾತ್ರಿ ಮಳೆಯಿಂದ ಶಿವಪಕ್ಷರು ಮಕ್ಕಳನ್ನ ದೊಡ್ಡ ಮೇಲೆ ಮೇಲೆ ಎಲ್ಲರಿಗೂ ನಮಸ್ಕಾರಗಳು. ಅರ್ಜುನ್ ಫ್ಯಾಮಿಲಿಯವರೇ, MN ಮುಲ್ಲಾ ಅವರೇ, ಸಾರಡಿಯವರೇ ಹಾಗೂ ಅಧ್ಯಕ್ಷತೆ ವಹಿಸಿದಂಥ ಘಟಕ ವ್ಯವಸ್ಥಾಪಕರೇ, ಈ ಒಂದು ದಿವಸ ಇವತ್ತಿನ ನಮಗೆ ಮಾತಾಡ್ತಾನೆ ನಾನು ಭಾಷಣಕಾರ ಅಲ್ಲ, ಆದರೆ ನನಗೆ ನಾನು ಸುರೇಶ್ ಬೆಟಗಿರಿ ಅಂತೇಳಿ ನಾನು ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿಯಿಂದ ಹೋದ ವರ್ಷ ನಾನು ನಿವೃತ್ತಿಯಾಗಿದ್ದೇನೆ. ಸೊ ನಾನು ಮೊದಲು ನನ್ನ ಉದ್ಯೋಗವನ್ನು ಪ್ರಾರಂಭಿಸಿದ್ದು ನಿರ್ವಾಹಕನಾಗಿ ಈ ಘಟಕದಲ್ಲಿ ಅಂತ ಹೇಳಿ ಬಯಸ್ತಾ ಇದ್ದೇನೆ. ನನಗೆ ಅನ್ನ ನೀಡಿದಂಥ ಈ ಸಂಸ್ಥೆ ಮತ್ತು ಎಲ್ಲ ಕಾರ್ಮಿಕ ವರ್ಗದವರು ಏನಿದ್ದಾರೆ ಅವ್ರನ್ನ ಸೋದಿಗಾಗಿದ್ದರು. ನನಗೆ ಇಲ್ಲೇ 5 ವರ್ಷ ನಾನು ಸೇವೆ ಸಲ್ಲಿಸಿ ನಾನು ಹುಬ್ಬಳ್ಳಿ ಕೇಂದ್ರ ಕಚೇರಿಗೆ ನಾನು ಬೆಳ್ಳಂಚು ಹಿರಿಯ ಸಹಾಯಕ ಹೋದೆ. ಕೊನೆಗೆ ನಾನು ಮುಖ್ಯ ಕಾಮಗಾರಿ ಅಭಿಯಂತರ ಆಪ್ತ ಸಹಾಯಕನಾಗಿ ಕಳೆದ ವರ್ಷ ಜುಲೈನಲ್ಲಿ ರಿಟೈರ್ಡ್ ಆಗಿದ್ದೇನೆ. ಆದರೆ ಇವತ್ತಿನ ದಿವಸ ನಮ್ಮ ಮಿತ್ರರಾದ ಅರ್ಜುನ್ ಸಾಂಗ್ಲಿ ಜೊತೆಗೆ ನಾನು 5 ವರ್ಷ ನಾನು ಸೇವೆ ಸಲ್ಲಿಸಿದ್ದೇನೆ. ಈ ಘಟಕದಲ್ಲಿ ಏನು ಎಂದು ಎಲ್ಲ ನನಗೆ ತಿಳಿದಿದೆ. ಆದರೆ ನಾನು ಹೆಚ್ಚು ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ, ನಾನು ಹೆಚ್ಚು ಹೇಳ ಬಯಸೋದಿಲ್ಲ. ಆದರೆ ಈ ಒಂದು ಸಂಸ್ಥೆ ನಮ್ಮ ಅನ್ನ ನೀಡಿದ ಒಂದು ಸಂಸ್ಥೆ. ಈ ಸಂಸ್ಥೆಯನ್ನು ನಾವು ಎಂದಿಗೂ ಮರೆಯಲ್ಲ. ಇದರಲ್ಲಿ ನಾವು ಮುಲ್ಲಾ ಅಂತ ಇದ್ರು, ವಿಜ್ಞಾನ್ ಸಾಹೇಬ್ ಇದ್ರು, ಹಲವಾರು ನಮಗೆ ಕಾರ್ಮಿಕ ಇದ್ರು. ಆದರೆ ನಾನು ಪದವೀಧರನಾಗಿದ್ದೆ ಆ ಟೈಮಲ್ಲಿ. ನಮ್ಮ ಘಟಕ ವ್ಯವಸ್ಥಾಪಕ ನೀವು ಯಾಕೆ ಇಲ್ಲಿ ಬಂದ್ರೆ ಕಂಡಕ್ಟರ್ ಆಗಿ ನೀವು ಬೇರೆ ಏನಾದ್ರು ಹೋಗಬಾರ್ದು ಅಂತ. ಆದರೆ ಉದ್ಯೋಗ ಇಲ್ಲದಕ್ಕೇನೆ ಈ ಉದ್ಯೋಗಕ್ಕೆ ಸೇರಿದೆ. ಕೊನೆಗೆ ನಾನು ಇಷ್ಟಪಟ್ಟು ನಾನು ಹೋಗಿ ಈ ಒಂದು ಹಂತದಲ್ಲಿ ನನ್ನ ಆಪ್ತ ಸಹಕಾರಿ ಸ್ಟೆನೋಗ್ರಾಫರ್ ನಾನು ರಿಟೈರ್ಡ್ ಆಗಿದ್ದೇನೆ. ಇದಕ್ಕೆಲ್ಲ ನಮ್ಮ ಸಂಸ್ಥೆ ಕಾರಣ. ಅದೇ ರೀತಿ ನಮ್ಮ ಅರ್ಜುನ್ ಸಾಂಗ್ಲಿಯವರು ಕೂಡ ನಮ್ಮ ತುಂಬಾ ಒಡನಾಟವರು. ಅವರು ಕುಟುಂಬದವ್ರದ್ದು
ಎಲ್ಲರೂ ನಮಗೆ ತುಂಬಾ ಆತರು. ಮತ್ತೆ ಈ ಒಂದು ಸಮಾರಂಭದಲ್ಲಿ ಮತ್ತು ಅವರ ಒಂದು ಕುಟುಂಬದವರಿಗೆ ಹಾಗೂ ಅವರ ಮುಂದಿನ ನಿವೃತ್ತಿ ನಂತರದ ಜೀವನ ಸುಖಕರವಾಗಿ, ಅವರಿಗೆ ಆರೋಗ್ಯ ಹಾಗೂ ಸಂಪತ್ತು ಹಾಗೂ ಇನ್ನೂ ಒಳ್ಳೆ ಸುಖಕರವಾಗಿ ಅಂತ ಹೇಳಿ ನಾನು ಬಯಸಿ ನನಗೆ 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನನ್ನ ವಂದಿಸಿ ನನ್ನ ನಮಸ್ಕಾರ. ಧನ್ಯವಾದಗಳು. ಈಗ ಕೊನೆಯ ಘಟ್ಟ ನಮ್ಮ 3 ಜನ ಕಾರ್ಮಿಕ ಗೆಳೆಯರಿಗೆ ಸತ್ಕಾರ ಸಮಾರಂಭ. ಪ್ರಥಮವಾಗಿ ಶ್ರೀಯುತ MM ಮುಲ್ಲಾವರಿಗೆ ಸಂಸ್ಥೆಯ ಪರವಾಗಿ ಮತ್ತು ಮುಸ್ಲಿಂ ಸಂಘಟನೆ, ಮೈನಾರಿಟಿ ಸಂಘಟನೆಗಳಿಂದ ಅವರಿಗೆ ಸತ್ಕಾರ ಸಮಾರಂಭ. ದಯವಿಟ್ಟು ಎಲ್ಲರೂ ಈ ಒಂದು ಸತ್ಕಾರ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಸುರೇಶ್ ಬರ್ರಿ ಬರ್ಯಾಕ ಹೊಸಿಯ साई गुरुजी गाणं केलं की माझ्यावर सिंधोळे सिंधोळे माझ्यावर गाणं केलं की त्यांनी देसाई ಈ गुरुजी ಸ್ಥಿತಿಯಲ್ಲಿ ಮೊದಲು ನನ್ನ ಒಂದು ವಿನಂತಿ, ಸರಿ ಇವರಿಗೆ ನನ್ನ ಹಣದಂತಿರುವ ನನ್ನ ತಾಯಿಯವರಿಗೆ ಮೊದಲು ಸತ್ಕಾರ ಮಾಡಬೇಕು. ಈ ಸ್ಥಾನದಲ್ಲಿ ಬರಬೇಕಾದ್ರೆ ನನ್ನ ತಾಯಿ ನನ್ನ ತಂದೆಯವರು ಅವರಿಗೆ ನಾನು ಸತ್ಕಾರ ಮಾಡಬೇಕು. ಈಗೆಲ್ಲ ಬೆಳಿಬೇಕಾದ್ರೆ ನಮ್ಮ ತಂದೆ ತಾಯಿ ಬಹಳ ಕಷ್ಟ ತಿಂದಿದ್ದಾರೆ. ಅದರ ಸಲುವಾಗಿ ಅವರು ಎಷ್ಟು ಮಾಡಿದ್ರು ಅವ್ರ ಋಣ ತೀರಿಸಲಿಕ್ಕೆ ನಾವು ಸಾಧ್ಯವಿಲ್ಲ. ನಮ್ಮ ತಂದೆಯವರು ನಮ್ಮ ತಾಯಿಯವರು ನಮ್ಮ ಸಲುವಾಗಿ ಈ ಮಟ್ಟಿಗೆ ಬರಬೇಕಾದ್ರೆ ನಮ್ಮ ತಾಯಿಯವರು ನಮ್ಮ ತಂದೆಯವರು ಕಾರಣ. ಮೊದಲು ಅವರಿಗೆ ಸತ್ಕಾರ ಆಗುತ್ತೆ. ದಯವಿಟ್ಟು ಸಾಂಗ್ಲಿಯವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಸಂಸ್ಥೆಯ ಪರವಾಗಿ ಕೆ ಸಾಂಗ್ಲಿಯವರಿಗೆ ಮತ್ತು ಅವರ ಸತ್ಕಾರ ಸಮಾರಂಭ. ಬರೇ
ಈ ಸುಸಂದರ್ಭದಲ್ಲಿ ಕೋವಿಡ್ ವಲಯದಲ್ಲಿ ಸ್ಪರ್ಧಿಸುವಂತ ವಚನ. ಅದೇ ರೀತಿ ಕಾಯಕವೇ ಕೈಲಾಸ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅನ್ನುವಂತ ಉತ್ತಾದ ಅಕ್ಷರಗಳಿಂದ ಮುದ್ರಿಸಲ್ಪಟ್ಟ ಫೋಟೋವನ್ನು ನಾವು ಅವರಿಗೆ ಈ ಪ್ರೀತಿ ಕಾರ್ಯಕ್ರಮ ಸಲುವಾಗಿ ನಿವೃತ್ತಿ ಜನರು ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಒಂದ್ ಎರಡು ಮಾತಾಡೋಣ ಅಂತ ಇದ್ದೀನಿ. ಇಲ್ಲಿ ನಮ್ಮ ಅಕ್ಕ ಬಂದಿಲ್ಲ. ನಮ್ಮ ಅಕ್ಕ ಅಂದ್ರೆ ನಮ್ಮ ಅಮ್ಮವ್ರ ಎಕ್ಕೆ, ಅವರ ಮಗ ಇರೋದ್ರಿಂದ ನಾವು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಬರಿ ಅಂತ ನಮ್ಗೆ ಹೇಳಿದಾರೆ. ಅದು ಅಕ್ಕ ನಾವು ಭಾಳ ಮಿಸ್ ಮಾಡ್ಕೊತಾ ಇದ್ದೀವಿ. ಆಮೇಲೆ ನಮ್ಮ ಅಮ್ಮ ಬಗ್ಗೆ ಕೇಳೋದಂದ್ರೆ ನಮ್ಮ ಅಮ್ಮರ ಯೂನಿಫಾರ್ಮ್ ಒಳಗ ಭಾಳ ಚಂದ ಕಾಣಿಸ್ತಿದ್ರು. ಆ ಯೂನಿಫಾರ್ಮ್ ಅವ್ರಿಗೆ ಹುಡುಗರು ಎಲ್ಲರೂ ಸಾಂಗ್ಲಿಯನ ಅಂತಿದ್ರು. ಅವರು ಭಾಳ ಕಷ್ಟಪಟ್ಟು ನಮ್ಮ ಅಮ್ಮರ ಭಾಳ ಇದು ಮಾಡ್ಬೇಕಾದ್ರು ಭಾಳ ಕಷ್ಟಪಟ್ಟಿದ್ದಾರೆ. ಮತ್ತು ಅದೇ ರೀತಿ ಅವರಿಗೆ ಮನೆ ಒಳಗೂ ಅಷ್ಟು ಕಷ್ಟ ಅವರಿಗೆ ಮಗ ಅನ್ನೋಂಗೆ ಆ ಥರ. ಆಮೇಲೆ ವೃತ್ತಿ ಮೇಲೆ ಎಷ್ಟೊಂದು ಕಷ್ಟ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತದೆ. ಮತ್ತು ನಾನು ಯಾಕೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅಂದರೆ ನಾನು ಕಂಡಕ್ಟರ್ ಅವ್ರ ಮಗಳದೇನಿ. ಯಾಕಂದ್ರೆ ಎಷ್ಟು ಕಷ್ಟ ಇದೆ KSRTC ವೃತ್ತಿ ಮಾಡಬೇಕಾದ್ರೆ. ನಾನು ಒಂದೊಂದು ನಮ್ಮ ತಂದೆಯವರು ಮಾಡಿದ್ದೆ ನಾನು ನೋಡಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದಾರೆ. ಅವರ ಯೂನಿಫಾರ್ಮ್ನ ತೊಳಿತಿದ್ದೆ ನಮ್ಮ ತಂದೆಯವ್ರದ್ದು. ಅವಾಗ ಒಂದು ವಾರಗಂಟೆ ಅಂತ ಕೂತಿದ್ರು ಅವರು. ಆ ತೊಳಿಬೇಕಾದ್ರೆ ಯೂನಿಫಾರ್ಮ್ ನಮ್ಮ ಅಮ್ಮ ಇನ್ನೂ ನೀಟಾಗಿಲ್ಲ, ಇನ್ನೂ ಸ್ವಚ್ಛತೆ, ಅದು ಎಷ್ಟು ಗಲೀಜಿನಿಂದ ನೋಡಾಕ್ತಾ ಅಂತಿದ್ಲು. ಎಷ್ಟು ತೊಳೆದ್ರು ಆ ಗಲೀಜು ಮುಗ್ತಿರ್ಲಿಲ್ಲ. ಯಾಕಂದ್ರೆ ಅದರಿಂದ ಎಷ್ಟು ನಮ್ಮ ಪಪ್ಪ ಕಷ್ಟಪಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿತ್ತು. ಯಾಕಂದ್ರೆ ಡ್ಯೂಟಿ ಮಾಡೋದು ಅಷ್ಟು ಈಸಿ ಇಲ್ಲ. ಬಹಳ ಅಂದ್ರೆ ಬಹಳ ಕಷ್ಟಪಟ್ಟ ಡ್ಯೂಟಿ ಮಾಡ್ತಿರ್ತಾರೆ ಅವ್ರ. ಆಮೇಲೆ ಅವ್ರಿಗೂ ಒಂದು ಗೌರವ ಕೊಡ್ರಿ, ಅವ್ರಿಗೂ ಒಂದು ರಿಟೈರ್ಮೆಂಟ್ ಆಗಲಿ ಸಹಿತ ಅವ್ರಿಗೂ ಒಂದು, ಯಾಕಂದ್ರೆ ಎಷ್ಟು ಕಷ್ಟಪಟ್ಟು ಅವರೆಲ್ಲ ಇಲ್ಲಿ ಬಂದಿರ್ತಾರೆ. ಅವ್ರಿಗೆ ನೋಡ್ರಿ ಪೆನ್ಷನ್ ನೋಡಿದ್ರೆ ಎಷ್ಟು ಕಮ್ಮಿ ಇರ್ತದೆ. ಮನೆ ಒಳಗ ಎಲ್ಲ ಮಕ್ಕಳು ಎಲ್ಲ ಇದು ಮಾಡ್ಕೊಳ್ಳೋದು ಅಷ್ಟು ಈಸಿ ಇಲ್ಲ. ಅದಕ್ಕೆ ಎಲ್ಲರೂ ನಾನು ಕೇಳ್ಕೊಳ್ಳೋದು, ಎಲ್ಲರೂ ಒಂದು ರೆಸ್ಪೆಕ್ಟ್ ಕೊಡ್ರಿ. ಆಮೇಲೆ ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು. ಆಮೇಲೆ ನಮ್ಮ ಅಮ್ಮಾಗ ನೋಡಿದ್ರೆ 60 ವಯಸ್ಸು ಅನ್ನಿಸ್ತದೆ ನಿಮ್ಗೆ. ಅಲ್ಲಿ ನಮ್ಮ ಅಮ್ಮರಿಗೆ ಹಿಂಗೆ ಯಾವಾಗಲೂ ಇರಬೇಕು. ಅದೇ ಥ್ಯಾಂಕ್ ಯು. ನನಗೆ ಮಾತಾಡಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದ ಸಲುವಾಗಿ ನಾನು ಫಸ್ಟ್ ಟೈಮ್ ಮಾತಾಡಿದ್ದೀನಿ. ಆಮೇಲೆ ನಂದು ಒಂದು ಯೂಟ್ಯೂಬ್ ಚಾನೆಲ್ ಅದ, ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಅಂತ. ನಾನು ಚೀಟಿಗಳು ಆಮೇಲೆ ನೀವು ಕೊಡ್ತೀನಿ. ಏನೇನು ವಿಡಿಯೋ ಮಾಡಿದ್ದೀನಲ್ಲ ಅದೆಲ್ಲ ಅದು ಬರ್ತದ, ನೀವೆಲ್ಲರೂ ನೋಡ್ರಿ.
ಓಂ ತ್ರ್ಯಂಬಕಂ ಸುಗಂಧಿಂ ಪುಷ್ಟಿವರ್ಧನಂ ವಾರುಣಮೇವ ಮಹತಾತ್ಮಕೋಪಕ್ಷಿಯ ಮಾಮೃತ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುವಿರೇವ ಸರ್ವಕಾರ್ಯೇಷು ಸರ್ವದಾ. ನನ್ನ ಸಹೋದರನ ಜೊತೆಗೆ ಇವತ್ತು ನನ್ನ ತಾಯಿಯವರು ನನ್ನ ಮಾತೆ ನನ್ನ ಸಹೋದರಿಗೆ ಪ್ರಭುವಾದ ಒಂದು ಭಾಗ್ಯ ಸಿಕ್ಕಿದವರಿಗೆ. ಸೊ ಅವರಿಗೆ ಮತ್ತು ನಮ್ಮ ಸಹೋದರಿಗೆ ಭವಿಷ್ಯ ವಿಫಲವಾಗಲಿ, ಅವರಿಗೆ ಭಗವಂತ ಒಳ್ಳೆಯ ಆಯುಧಗಳ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳುತ್ತೇನೆ.
ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಎಲ್ಲ ಅಧಿಕಾರಿಗಳು ಇಲ್ಲಿ ನಮ್ಮ ಸಹೋದರರಿಗೆ ವಿಶ್ ಮಾಡಲಿಕ್ಕೆ ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಮನೆಯವರ ಸಾಹೇಬರು ಮತ್ತು ಅಧಿಕಾರಿ ವೃಂದ, ಪಾಟೀಲ್ ಅವರು, ಮುಲ್ಲಾ ಅವರು, ಕಣದಾಳೆ ಸಾಹೇಬರು, ಪಾಟೀಲ್ ಅವರು ಎಲ್ಲರ ಜೊತೆಗೆ ವಿಶ್ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ಇವರ ಸಹೋದರರ ಮುಂದೆ ಭವಿಷ್ಯ ಉಜ್ವಲವಾಗಿರಲಿ, ಆರೋಗ್ಯ ವೃದ್ಧಿಯಾಗಲಿ ಅಂತ ಬೇಡ್ಕೋತಾ ಇದ್ದಾರೆ. ತಮಗೆಲ್ಲರಿಗೂ ಧನ್ಯವಾದ ಅಧಿಕಾರಿ ವೃಂದದವರಿಗೆ. ಆಮೇಲೆ ಇದೇ ಸುಸಂದರ್ಭದಲ್ಲಿ ನಮ್ಮ ಹಿತೈಷಿ ಬಂಧುಗಳಾದಂಥ ಸಿಂಧು ಕೊರಬೇಡದಿಂದ ದೇವೇಂದ್ರ ದೇವಮಾನೆ ಕೂಡ ಇಲ್ಲಿ, ಅವರು ಕೂಡ ಸಂಚಾರ ನಿಯಂತ್ರಕರು, ಅವರು ಕೂಡ ಸಿಂಧು ಕೊರಬೇಡದಿಂದ, ಅವ್ರ ಜೊತೆಗೆ ನದಾಪ ನಮ್ಮ ಸಹೋದರ, ಆಮೇಲೆ ನಮ್ಮ ಡೂಗನವರ ಸಹಪಾಠಿ ಸಹೋದರ ಕೂಡ ಇಲ್ಲಿ ಬಂದಿದ್ದಾರೆ. ಶಿಕ್ಷಕರು, ನಿವೃತ್ತ ಶಿಕ್ಷಕರು, ನಮ್ಮ ಕ್ಲಾಸ್ಮೇಟು, ನಮ್ಮ ಊರವರು, ಹಿತೈಷಿ ಬಂಧುಗಳು, ಅವರು ಕೂಡ ಒಂದೆರಡು ಮಂದಿ ಮಾತಾಡ್ತಾರೆ. ಹಂಗೆ ಒಂದೆರಡು ಮಂದಿ ಸಿಂಪಲ್ ಆಗಿ ಎಲ್ಲ ನಮ್ಮ ಸರ್ಕಾರಗೊಳ್ತಕ್ಕಂಥ ನನ್ನ ಸಹಪಾಠಿ ಆದಂಥ ಅರ್ಜುನ್ ಸಾಂಗ್ಲಿ ಅವರು ಈ ಸಂದರ್ಭದಲ್ಲಿ ಕಂಡಕ್ಟರ್ ಕಾರ್ಯವನ್ನು ನಿರ್ವಹಿಸಿ ಇವತ್ತಿನ ದಿನ ಅವರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಬಹಳ ಬಡತನ ಜನ್ಮದೊಳಗೆ ಅವರೆಲ್ಲ ಶಿಕ್ಷಣವನ್ನು ಮುಗಿಸಿದ್ರು. ಅವರೆಲ್ಲ ಸಹೋದರರು ಈ ಸದ್ಯ ಕಾರ್ಯ ಎಲ್ಲರೂ ಅವರು ಏನಂತಂದ್ರೆ ಸರ್ಕಾರಿ ನೌಕರಿಯಲ್ಲಿ ಇದ್ದಾರೆ. ಅವ್ರ ಮಕ್ಕಳು ಸಹ ಒಳ್ಳೆಯ ಶಿಕ್ಷಣವನ್ನು ಪಡ್ತಾ ಇದ್ದಾರೆ. ಅವ್ರ ನಿವೃತ್ತಿ ಜೀವನವು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯುಷ್ಯ ಎಲ್ಲವನ್ನು ಕೊಟ್ಟು ಆ ದೇವರು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಅರ್ಜುನ್ ಸಾಂಗ್ಲಿಯನ್ನು ನಾನು ಇದೇ ಅಪಾಯಿಂಟ್ಮೆಂಟ್, ಆಮೇಲೆ ಒಳ್ಳೆ ವ್ಯಕ್ತಿ. ಆದ್ರೆ ನನಗೆ ರಿಟೈರ್ಮೆಂಟ್ ಭಾಳ ಕಾಡಿಸಿದ್ರು. ಅಪಾಯಿಂಟ್ಮೆಂಟ್ ಆದಾಗ ನಾ ಇದು ಕಾಲೇಜ್ ಇದ್ದೆ. ಕಂಡಕ್ಟರ್ ನೌಕರಿ ಕಲಿಸಿದ್ದೆ ನಾನು 3 ತಿಂಗಳು. ನಾವು ಮುಖ ಪರಿಚಯ ಇದೆ. ಆಮೇಲೆ ಇವ್ರ ಜೊತೆಗೆ ನಾ ಇದೆಲ್ಲ ಲೋಕಲ್ ಇದ್ದಲ್ಲ ಬೆಳಗಾವದಾಗ, ಯಾವ ಪಾಯಿಂಟ್, ಎಲ್ಲಿ ಸ್ಟಾಪ್, ಎಷ್ಟು ಟಿಕೆಟ್ ಎಲ್ಲ 3 ತಿಂಗಳು ಅವ್ರ ಜೊತೆಗೆ ಡ್ಯೂಟಿ ಮಾಡಿದ್ದೆ. ಇವನು ಮಗ ಶರಣ್ ಕುಮಾರ್, ಇವನು 4ನೇ ವರ್ಷ MBBS, ಆಮೇಲೆ ಇವನು ಸೆಕೆಂಡ್ ಇಯರ್ MBBS, ಬೀಮ್ಸ್ ಇಬ್ರು. ಈಗ ಅದ ನಿಮ್ಮ ಮಗನ ಬಗ್ಗೆ ಚಲೋ ಕಲಿಸ್ತಾರ ಅಂತ ಹೇಳ್ತಾ ಇದ್ದಾಳೆ. ಸುರೇಶ್, ಓಕೆ, ಬಾಯ್ ಬಾಯ್. ಓಕೆ ಬಾಯ್. ಮಾಮಾರೇ ತುಂಬಾ ಧನ್ಯವಾದ ಬಂದಿದ್ದಕ್ಕೆ. ಆರೋಗ್ಯದ ಹೆಚ್ಚಿನ ಗಮನ ಕೊಡಿ. ಎಲ್ಲ ಮಾಮಾರ ಡ್ಯೂಟಿ ಮುಗೀತೀಗ. ಓಕೆ ಸರ್, ಎಲ್ಲರಿಗೂ ಬಾಯ್.